ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಯಾದಗಿರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಿಸಲು 100 ಕೋಟಿ ವೆಚ್ಚವನ್ನು ಭರಿಸಲಾಗ್ತಾ ಇದೆ. ಸಂಡೂರಿನಲ್ಲಿ ಬಸ್ ನಿಲ್ದಾಣ ಹಾಗೂ ಮೂಲ ಸೌಕರ್ಯಕ್ಕೆ 30 ಕೋಟಿಯನ್ನು ಭರಿಸಲಾಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಯಾದಗಿರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಿಸಲು 100 ಕೋಟಿ ಭರಿಸಲಾಗ್ತಾ ಇದೆ. ಇನ್ನು ಸಂಡೂರಿನಲ್ಲಿ ಬಸ್ ನಿಲ್ದಾಣ ಮತ್ತು ಮೂಲ ಸೌಕರ್ಯಕ್ಕೆ 30 ಕೋಟಿ ಭರಿಸಲಾಗ್ತಾ ಇದೆ. 620 ಹೊಸ ಬಸ್ಗಳ ಖರೀದಿ ಮಾಡ್ತಾ ಇದ್ದಾರೆ. ಆ ಪೈಕಿ ಉತ್ತರ ಕರ್ನಾಟಕಕ್ಕೆ 220 ಬಸ್, ಎಲೆಕ್ಟ್ರಿಕಲ್ ಬಸ್ಗಳಿಗೆ 11 ಕಡೆಗಳಲ್ಲಿ ಡಿಪೋವನ್ನ ಮಾಡಲು ಅನುಮತಿಯನ್ನ ನೀಡಲಾಗಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಎಲ್ಲಾ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಯನ್ನು ನಡೆಸಲಾಗಿದೆ. ಆ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಹಲವಾರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈಗಾಗಲೇ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಜನಸ್ಪಂದನೆ ಮತ್ತು ಜನಹಿತ ಆಡಳಿತ ಇಲಾಖೆ ಹಾಗೂ ಅನಿವಾಸಿ ಭಾರತೀಯ ವ್ಯವಹಾರಗಳ ಇಲಾಖೆ ರಚನೆ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆಯನ್ನು ನಡೆಸಲಾಗಿದೆ. ಅದರ ಜೊತೆಗೆ ಜುಲೈ 21ನೇ ತಾರೀಕು 5 ಜನರ ವಿಧಾನ ಪರಿಷತ್ ನಾಮನಿರ್ದೇಶನ ಅವಧಿ ಮುಗಿಯುತ್ತೆ. ಆ ಸ್ಥಾನಕ್ಕೆ ನಾಮನಿರ್ದೇಶನಗೊಳ್ಳುವಂತಹ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆಯನ್ನು ನಡೆಸಲಾಗಿದೆ. ಆಮೇಲೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಯಾದಗಿರಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆವರಣದಲ್ಲಿ 200 ಬೆಡ್ ಹಾಸ್ಪಿಟಲ್ ಅನ್ನ ಹೊಸ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ 100 ಕೋಟಿ ರೂಪಾಯಿಗೆ ಆಡಳಿತ ಅನುಮೋದನೆಯನ್ನು ನಾವು ಕೊಟ್ಟಿದ್ದೇವೆ. ಜೊತೆಗೆ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ಸುಮಾರು 6 ಸಿವಿಲ್ ಕಾಮಗಾರಿಯನ್ನ ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪ್ರಪೋಸಲ್ ಇದೆ. ಸೊ ಅಲ್ಲೂ ಕೂಡ ವೈದ್ಯಕೀಯ ಸಂಬಂಧಪಟ್ಟಂತೆ ಅಲ್ಲಿ ಸಿವಿಲ್ ಕಾಮಗಾರಿಯನ್ನು ತೆಗೆದುಕೊಳ್ಳಿಕ್ಕೆ ಅಲ್ಲಿ ನಮ್ಮ ಲೋಕಲ್ MLA ಅವರು ಬಹಳ ರಿಕ್ವೆಸ್ಟ್ ಮಾಡಿದ್ರು. ಅದು ಕೂಡ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೇವೆ. ಆಮೇಲೆ ಬೆಂಗಳೂರು ನಗರದಲ್ಲಿ ಗೌರ್ಮೆಂಟ್ ವೈದ್ಯಕೀಯ ಮಹಾವಿದ್ಯಾಲಯ ಏನಿದೆ ಅದು ಸಂಶೋಧನಾ ಆಸ್ಪತ್ರೆ, ಇಟ್ ಇಸ್ ರಿಸರ್ಚ್ ಹಾಸ್ಪಿಟಲ್, ಬಹಳ ಹಿಂದೆ ಫೇಮಸ್ ಹಾಸ್ಪಿಟಲ್ ಅಂತ ತಮಗೆಲ್ಲ ಗೊತ್ತಿದೆ. ಅಲ್ಲೂ ಕೆಲವು ಉಪಕರಣಗಳನ್ನ ಪರ್ಚೇಸ್ ಮಾಡಲಿಕ್ಕೆ, ಅಲ್ಲೂ ಕೂಡ ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ 60 ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅನ್ನ ಕೊಟ್ಟಿದ್ದೇವೆ. ಆಮೇಲೆ ಬಳ್ಳಾರಿ ಸಂಡೂರು ತಾಲೂಕಿನಲ್ಲಿ ಪಟ್ಟಣದಲ್ಲಿ ಸುಸಜ್ಜಿತವಾದಂತಹ ಸರ್ಕಾರಿ ಬಸ್ ನಿಲ್ದಾಣ ಮತ್ತು ಅಲ್ಲಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡ್ಲಿಕ್ಕೆ ಅದಕ್ಕೆ ಅಲ್ಲಿ 30 ಕೋಟಿ ರೂಪಾಯಿ ವೆಚ್ಚದ ಒಂದು ಲೋಕೋಪಯೋಗಿ ಇಲಾಖೆಯಿಂದ ಒಂದು ಪ್ರಸ್ತಾವನೆ ಬಂದಿತ್ತು. ಅದಕ್ಕೂ ಕೂಡ ನಾವು ಅವರಿಗೆ ಅನುಮತಿಯನ್ನ ನಾವು ಕೊಟ್ಟಿದ್ದೇವೆ. ಎಸ್, ಇದಿಷ್ಟು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ವಿಚಾರವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಏನಿದು ಪ್ರಜಾಸೇವಾ ಇಲಾಖೆ ಅಂದ್ರೆ ಇವತ್ತಿನ ಸಂಪುಟ ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ? ತೇಜಸ್ವಿನಿ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ 2ನೇ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಸಾರ್ವಜನಿಕರ ಒಂದು ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಜಾಸೇವಾ ಅನ್ನೋ ಒಂದು ಸಚಿವಾಲಯವನ್ನ ರಚನೆ ಮಾಡೋದಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿದೆ. ಅದಕ್ಕೊಬ್ಬರು ಮಂತ್ರಿಗಳನ್ನು ಕೂಡ ನೇಮಕ ಮಾಡಲಾಗುತ್ತೆ, ಹಾಗೆ ಹಿರಿಯ IAS ಅಧಿಕಾರಿಯನ್ನು ಕೂಡ ನೇಮಕ ಮಾಡಲಾಗುತ್ತೆ. ಈ ಒಂದು ಇಲಾಖೆ ಏನಿದೆ ಇದು ಎಲ್ಲಾ ಇಲಾಖೆಗಳ ಜೊತೆನೂ ಕೂಡ ಸಮನ್ವಯತೆಯನ್ನ ಹೊಂದಿರುತ್ತೆ. ಆಗಾಗ ರಿವ್ಯೂ ಮೀಟಿಂಗ್ಗಳನ್ನು ಕೂಡ ನಡೆಸಲಾಗುತ್ತೆ. ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ತೆರಳಿ ಆಯಾ ಸಚಿವರು ಮತ್ತೆ ಶಾಸಕರ ಜೊತೆನೂ ಕೂಡ ಈ ಸಚಿವಾಲಯದ ಅಧಿಕಾರಿಗಳು ಮಂತ್ರಿಗಳು ಸಭೆಯನ್ನ ನಡೆಸಿ ಏನೇನು ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳಾಗಿರ್ಬೋದು ಅಥವಾ ಕಂದಾಯ ಇಲಾಖೆಯಲ್ಲಿ ಒಂದಷ್ಟು ಪೋಡಿ ಆಗ್ತಕ್ಕಂಥದ್ದು, ಈ ಖಾತೆಗಳ ಸಮಸ್ಯೆ ಆಗಿರ್ಬೋದು, ಹಾಗೆ ರಸ್ತೆ ಚರಂಡಿ ಸಮಸ್ಯೆಗಳಾಗಿರ್ಬೋದು, ಸಾರಿಗೆ ಸಮಸ್ಯೆಗಳಾಗಿರ್ಬೋದು, ಈ ರೀತಿಯ ಯಾವುದೇ ಒಂದು ಮೂಲಭೂತ ಸಮಸ್ಯೆಗಳಾಗಿರ್ಬೋದು ಮತ್ತೆ ಸಾಮಾಜಿಕವಾಗಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನ ಬಗೆಹರಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಸಚಿವಾಲಯವನ್ನ ರಚನೆ ಮಾಡಲಾಗಿದೆ. ಹಿಂದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದಂತ ಸಂದರ್ಭದಲ್ಲೇ ಇಂಥ ಒಂದು ಇಲಾಖೆಯನ್ನ ರಚನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಘೋಷಣೆಯನ್ನ ಮಾಡಿದ್ರು. ಅದರಂತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಹೊಸದೊಂದು ಸಚಿವಾಲಯವನ್ನ, ಪ್ರಜಾಸೇವಾ ಅಂತ ಸಚಿವಾಲಯವನ್ನ ರಚನೆ ಮಾಡೋದಕ್ಕೆ ಮಹತ್ವದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗೆ ಅನಿವಾಸಿ ಭಾರತೀಯರ ಕ್ಷೇಮಾಭಿವೃದ್ಧಿಗೂ ಕೂಡ ಒಂದು ಸಚಿವಾಲಯವನ್ನ ರಚನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಕ್ರಮ ವಹಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಸಾರಿಗೆ
ಸಾರಿಗೆ ಇಲಾಖೆಗೆ ಸುಮಾರು 620 ಬಸ್ಗಳನ್ನ ಖರೀದಿ ಮಾಡೋದಕ್ಕೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಬಸ್ಸುಗಳ ಪೈಕಿ ಸುಮಾರು 220 ಬಸ್ಸುಗಳನ್ನ ಉತ್ತರ ಕರ್ನಾಟಕ ಭಾಗಕ್ಕೆ, ಹಾಗೆ ಕೆಎಸ್ಆರ್ಟಿಸಿಗೆ ಬಾಕಿ ಬಸ್ಗಳನ್ನ ಒಂದು ಸೇವೆಗೆ ಬಿಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿರ್ತಕ್ಕಂಥದ್ದು. ಹಾಗೆ 11 ಕಡೆ ಎಲೆಕ್ಟ್ರಿಕ್ ಒಂದು ಇ ಚಾರ್ಜಿಂಗ್ ಕೇಂದ್ರಗಳೇನಿದೆ ಅದನ್ನ ಸ್ಥಾಪನೆ ಮಾಡತಕ್ಕಂಥ ನಿಟ್ಟಿನಲ್ಲೂ ಕೂಡ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಸದ್ಯ ಈಗ ಹೊಸದೊಂದು ಪ್ರಜಾಸೇವಾ ಸಚಿವಾಲಯ ಏನು ರಚನೆ ಆಗ್ತಾ ಇದೆ, ಅದಕ್ಕೆ ಮಂತ್ರಿ ಯಾರು ಮಾಡ್ತಾರೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ಒಂದು ಪ್ರಜಾಸೇವಾ ಸಚಿವಾಲಯ ಏನಿದೆ ಇದು ಎಲ್ಲ ಒಂದು ಸಚಿವಾಲಯಗಳ ಜೊತೆ ಒಂದು ಸಮನ್ವಯತೆಯನ್ನ ಕಾಯ್ದುಕೊಳ್ಬೇಕು. ಹಾಗೆ ಆಗಿಂದಾಗೆ ಆಯಾ ಒಂದು ಇಲಾಖೆಗಳ ಒಂದು ರಿವ್ಯೂ ಮೀಟಿಂಗ್ ಅನ್ನು ಕೂಡ ನಡೆಸಬೇಕು. ಜೊತೆಗೆ ಇಂತಹ ಒಂದು ಸಚಿವರೇನಿದ್ದಾರೆ ಇವರು ನೇರವಾಗಿ ಸಾರ್ವಜನಿಕರ ಒಂದು ಸಮಸ್ಯೆಗಳನ್ನು ಆಲಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು. ಹಾಗಾಗಿ ಇದಕ್ಕೊಬ್ಬರು ಯುವ ಮತ್ತೆ ಆಕ್ಟಿವ್ ಆಗಿರ್ತಕ್ಕಂಥ ಒಬ್ಬ ಮಂತ್ರಿಯನ್ನ ನೇಮಕ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಮುಂದೆ ಕ್ಯಾಬಿನೆಟ್ ಒಂದು ಎಕ್ಸ್ಪೆನ್ಷನ್ ಆದಂತ ಒಂದು ಸಂದರ್ಭದಲ್ಲಿ ಈ ಒಂದು ಸಚಿವಾಲಯಕ್ಕೆ ಮಂತ್ರಿಗಳನ್ನು ಕೂಡ ನೇಮಕ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ತೇಜಸ್ವಿನಿ. ಓಕೆ, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.